ಶುಭೋದಯ. ಇಂದಿನ ತರಗತಿಯಲ್ಲಿ ನಾವು 1 ಅಂಕ 2 ಅಂಕ ಹಾಗೂ ಸಂದರ್ಭಗಳನ್ನು ನೋಡಿದ್ದು. ಇವಾಗ 5-6 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳ. ಇದೇ ಅಖಂಡ ಕರ್ನಾಟಕ ಪದ್ಯ ಭಾಗದ ಒಂದು ಪ್ರಶ್ನೆಗೆ ಉತ್ತರ. ಮೊದಲನೆಯದು, ಕುವೆಂಪು ಅವರು ಕೂಗಾಟದ ರಾಜಕೀಯ ನಾಟಕ ಎಂದು ಹೇಳಿರುವ ಹಿನ್ನೆಲೆ ಏನೋ? ಇಲ್ಲಿ ರಾಜಕೀಯ ನಾಟಕ, ಇಡೀ ವಿಧಾನಸೌಧದಲ್ಲಿ ನೀವು ಕೂಗಾಡ್ಕೊಂಡು ಹೊರಚಾಡ್ಕೊಂಡಿರುವಂತಹ ಒಂದು ಹಿನ್ನೆಲೆ, ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅಂತ ಅರ್ಥ. ಉತ್ತರ: ಇಂದಿನ ರಾಜಕೀಯದಲ್ಲಿ ಸ್ವಾರ್ಥ ಸಾಧನೆಯೇ ಸರ್ವಸ್ವವಾಗಿದೆ. ಸ್ವಾರ್ಥ, ಅವರಷ್ಟಕ್ಕೆ ಅವ್ರ ಮನೆತನ, ಅವ್ರು ಮಾತ್ರ, ಅವ್ರ ಧರ್ಮ ಅವರು ಬೆಳಿಬೇಕು. ರಾಜಕೀಯ ನಾಯಕರು ಪೊಳ್ಳು ಭರವಸೆಗಳನ್ನು, ಅವ್ರು ಹೇಳೋದನ್ನು ಒಂದೂ ಮಾಡಿಲ್ಲ ಅಂತ ಅರ್ಥ. ಪೊಳ್ಳು ಭರವಸೆ, ಅಸಂಬದ್ಧ ಹೇಳಿಕೆಗಳಿಂದ ಜನ ಬೇಸತ್ತೋಗಿದ್ದಾರೆ. ಇಂದಿನ ಮಂತ್ರಿಗಳು ಕೇವಲ ಹೊಟ್ಟೆ ಬಟ್ಟೆಯ ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜಾತಿ ಮತ ಧರ್ಮಗಳ ಹೆಸರಿನಲ್ಲಿ ಪಕ್ಷಪಾತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆಯೇ ಈ ಬಣ್ಣದ ಕನಸುಗಳನ್ನು ಈಡೇರಿಸಿಕೊಳ್ಳಲು ಪ್ರಯತ್ನಶೀಲರಾಗಿದ್ದಾರೆ. ಇಲ್ಲಿ ಈ ಕಾರಣದಿಂದ ಈ ರಾಜಕೀಯ ನಾಟಕ ಇದು ನಿಜವಾಗ್ಲೂ ಕೂಡ ಕರ್ನಾಟಕವನ್ನು, ಕನ್ನಡ ಸಂಸ್ಕೃತಿಯನ್ನು ರಕ್ಷಿಸುವಂತಹ ರಾಜಕಾರಣಿಗಳಲ್ಲ. ಇವರು ಹೊಟ್ಟೆ ಬಟ್ಟೆಗೋಸ್ಕರ, ಇವರು ಸ್ವಾರ್ಥಕ್ಕೋಸ್ಕರ ಮಾಡಿಕೊಳ್ಳುವಂಥ ರಾಜಕೀಯ ನಾಟಕ ಅಂತ ಇಲ್ಲಿ ಕುವೆಂಪು ಕರೆದಿದ್ದಾರೆ. ಇದನ್ನು ನಿಮ್ಮದೇ ಆದಂತಹ ಒಂದು ಸ್ವಂತ ವಾಕ್ಯಗಳಲ್ಲಿ ಬರಿತಾ ಹೋಗ್ಬೋದು. ಇನ್ನೆರಡನೇದು, ಸರಸ್ವತಿಯ ಸಚಿವ ಮಂಡಲವನ್ನು ಕುರಿತು ಬರೆಯಿರಿ. ನೋಡಿ, ಸರಸ್ವತಿಯ ಸಚಿವ ಮಂಡಲ, ನಮ್ಮ ಈ ತಾಯಿ ಕನ್ನಡಾಂಬೆ ಭುವನೇಶ್ವರಿ ಸರಸ್ವತಿ ರಚಿಸಿರುವಂತಹ ಒಂದು ಶಾಶ್ವತವಾದಂತಹ ಸಚಿವ ಮಂಡಲದಲ್ಲಿ ಚಕ್ರವರ್ತಿ ಯಾರು, ಮುಖ್ಯಮಂತ್ರಿ ಯಾರು, ಮಂತ್ರಿಮಂಡಲದ ಹೆಸರೇನೋ, ಮಂತ್ರಿಮಂಡಲ ಹೇಗಿರ್ತದೆ ಅನ್ನುವಂಥದ್ದು. ಇಂದಿನ ರಾಜಕೀಯ ಸಚಿವ ಮಂಡಲ ಈ ದಿನ ಬಂದು ನಾಳೆ ಹೋಗುವಂಥದ್ದಲ್ಲ, ನಶ್ವರವಾದದ್ದಲ್ಲ, ಕೃತಕವಾದದ್ದಲ್ಲ. ಆದರೆ ಸರಸ್ವತಿಯ ನಿತ್ಯ ಸಚಿವ ಮಂಡಲ ವಜ್ರಕರ್ಣಕುಂಡಲ ಎನ್ನುವಂಥ ಹೆಸರಿನಿಂದ ನಿತ್ಯ ನೂತನವಾಗಿ ಅದು ಶಾಶ್ವತವಾದದ್ದು. ಅದರಲ್ಲಿ ಕೃತಕತೆ ಇಲ್ಲ, ಒಂದು ಮಾರ್ಮಿಕತೆ ಇಲ್ಲ, ಒಂದು ಸ್ವಾರ್ಥ ಇಲ್ಲ. ನಿಸ್ವಾರ್ಥವಾಗಿ ಒಂದು ರಚಿಸಿರುವಂತಹ ಸರಸ್ವತಿಯ ಆ ವಜ್ರಕರ್ಣಕುಂಡಲ ಮಂತ್ರಿಮಂಡಲದಲ್ಲಿ ನೃಪತುಂಗನೇ ಚಕ್ರವರ್ತಿ ಆದರೆ ಪಂಪ ಮುಖ್ಯಮಂತ್ರಿಯಾಗಿದ್ದಾರೆ. ಹಾಗೆ ಉಳಿದಂಥ ರನ್ನ, ಚೆನ್ನ, ನಾಗವರ್ಮ, ರಾಘವಾಂಕ, ಹರಿಹರ, ಬಸವೇಶ್ವರ, ನಾರಾಯಣಪ್ಪ, ಸರ್ವಜ್ಞ, ಷಡಕ್ಷರಿ ಇವರೆಲ್ಲರೂ ಕೂಡ ಮಂತ್ರಿಮಂಡಲದ ಸಚಿವರಾಗಿದ್ದಾರೆ. ಅಖಂಡ ಕರ್ನಾಟಕವನ್ನು ಆ ದಿನ ಕಟ್ಟಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗಬೇಕು. ಅದನ್ನು ಕರ್ನಾಟಕ ಸಂಸ್ಕೃತಿಯನ್ನು ಮೆರೆಸುವ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹಿಂದಿನ ಈ ರಾಜಕಾರಣವನ್ನು ಪ್ರಶ್ನಿಸ್ತಾ ಕವಿ ಹೇಳ್ತಾ ಹೋಗ್ತಾ ಇದ್ದಾರೆ. ಇನ್ನು ಮೂರನೇದು, ಅಖಂಡ ಕರ್ನಾಟಕವು ಬರೀ ರಾಜಕೀಯ ನಾಟಕವಲ್ಲ ಏಕೆ? ಕೇವಲ ಇಡೀ ಕರ್ನಾಟಕ ಪ್ರಾಂತ್ಯ, ಕರ್ನಾಟಕದ ಒಂದು ಭೂಪ್ರದೇಶ, ಕರ್ನಾಟಕದ ಜನಾಂಗ, ಸಂಸ್ಕೃತಿ ಅನ್ನುವಂಥದ್ದು ಬರೀ ರಾಜಕೀಯ ನಾಟಕ ಅಲ್ಲ. ಯಾಕೆ ಅಂದರೆ ಇದು ದೇವಗಾಂಧಿ ಹರಿಸಿದ್ದಾರೆ. ಋಷಿ ಮುನಿಗಳ ಹೊರಬಲದಿಂದ, ಅವರ ಆಶೀರ್ವಾದದಿಂದ ಈ ಕರ್ನಾಟಕ ಅನ್ನುವಂಥದ್ದು ನಿರ್ಮಾಣ ಆಗಿದೆ. ಸತ್ಯದ ನಾಡು. ಇಲ್ಲಿ ಒಂದು ಗೋವಿನ ಕಥೆಯನ್ನು ಕೇಳಿದ್ದೀರಾ ವಿದ್ಯಾರ್ಥಿಗಳ? ಅಂಥ ಸತ್ಯದ ನಾಡಿದು. ಇಂಥ ಕರ್ನಾಟಕದಲ್ಲಿ ಒಬ್ಬರ ನಂತರ ಮತ್ತೊಬ್ಬರು, ಒಬ್ಬೊಬ್ಬ ವ್ಯಕ್ತಿಗಳು ಕೂಡ, ಇವಳು ಬಂಜೆ ಅಲ್ಲ, ಒಬ್ಬೊಬ್ಬರಾದ್ಮೇಲೆ ಒಳ್ಳೊಳ್ಳೆ ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ ಈ ಕನ್ನಡಾಂಬೆ. ಹಂಗಾಗ್ಲಾಗಿ ಇವಳು ಹಿಂದಿನಿಂದ ನಡೆದು ಬಂದಂತಹ ಒಂದು ಕನಸನ್ನು ಇವರು ನನಸು ಮಾಡೋಗಿದ್ದಾರೆ. ಕೋಟಿ ಮನಸ್ಸುಗಳು ಇವತ್ತು ಒಂದಾಗಿದ್ದಾವೆ ಅಂದರೆ ಇಂಥ ಅಖಂಡ ಕರ್ನಾಟಕವನ್ನು ಗೌರವಿಸುವಂತಹ ಒಂದು ಸಂಸ್ಕೃತಿ ಈ ರಾಜಕೀಯ ನಾಯಕರಲ್ಲಿ ಬರಬೇಕು. ಇದು ಬರೀ ರಾಜಕೀಯ ನಾಟಕವಾಡೋದಕ್ಕಲ್ಲ. ನೀವು ಕೇವಲ ಒಂದು ಪ್ರದೇಶದಲ್ಲಿ ಕೂತ್ಕೊಂಡು ಕಚ್ಚಾಡ್ಕೊಂಡು ನಮ್ಮನ್ನು ನೀವು ಆಳುವಂಥ ಮಟ್ಟದಲ್ಲಿ ನೀವು ಬರಬೇಡಿ. ಜನಸಾಮಾನ್ಯರ ಒಂದು
ಪ್ರತಿಜ್ಞೆಯನ್ನು ನೀವೇನು ಕೊಟ್ಟಿದ್ದೀರ ಆಶ್ವಾಸನೆಗಳನ್ನು ಅವೆಲ್ಲ ಪೊಳ್ಳು ಆಶ್ವಾಸನೆಗಳನ್ನು ಬಿಟ್ಟು ನೀವು ನಾಟಕ ಆಡಬೇಡಿ ಅಂತ ಕವಿ ಭಾಳ ತೀಕ್ಷ್ಣವಾದಂಥ ಭಾಷೆಯಲ್ಲಿ ಜನಗಳಿಗೆ ಈ ರಾಜಕಾರಣವರಿಗೆ ಹೇಳ್ತಾ ಇದ್ದಾರೆ. ಮುಂದಿನದು, ರಾಜಕೀಯ ಶಕ್ತಿಯೇ ಮೇಳೈಸುತ್ತಿರುವ ಇಂದಿನ ಸಂದರ್ಭದಲ್ಲಿ ನಾಡನ್ನು ಒಂದು ಸಂಸ್ಕೃತಿ ಅಸ್ತಿತ್ವವಾಗಿ ಕಲ್ಪಿಸಲು ಈ ಕವನ ಹೇಗೆ ಪೂರಕವಾಗಿದೆ. ಇವತ್ತಿನ ದಿನ ಪಕ್ಷಾಂತರಿಗಳು ಯಾವ ರೀತಿ ಇಡೀ ಕರ್ನಾಟಕವನ್ನು ಹೊಲಸು ಮಾಡಿಟ್ಟಿದ್ದಾರೆ, ಅಂಥ ಭ್ರಷ್ಟ ರಾಜಕೀಯ, ಅಂಥ ವ್ಯಕ್ತಿಗಳನ್ನು ನಾವು ಆರಿಸಿ ಕಳಿಸ್ತೀವಲ್ಲ, ನಿಜಕ್ಕೂ ಕೂಡ ಶೇಮ್, ನಾಚಿಕೆ ಆಗಬೇಕು ಕರ್ನಾಟಕದ ಜನತೆಗೆ. ಕನ್ನಡ ಸಂಸ್ಕೃತಿಯನ್ನು, ಕರ್ನಾಟಕವನ್ನು ರಕ್ಷಿಸುವಂಥ ಮಟ್ಟದಲ್ಲಿ ಯಾರಾದರೂ ಕೂಡ ರಾಜಕಾರಣಿಗಳಿದ್ದರೆ ಅವರನ್ನು ಗೌರವಿಸಿ. ಸ್ವಾರ್ಥದಿಂದ ಬರುವಂಥ ರಾಜಕಾರಣಿಗಳು ಅಂದರೆ ನೀವೇ ಸ್ವಾರ್ಥಿಗಳಾದರೆ ಇನ್ನು ರಾಜಕಾರಣಿಗಳು ನಿಮ್ಮನ್ನು ಬೀಳ್ತಾರ, ನಿಮಗಿಂತ 10 ಪಟ್ಟು ಸ್ವಾರ್ಥಿಗಳಾಗಿ ನಿಮ್ಮ ರಕ್ತವನ್ನೇ ಈರ್ತಾ ಹೋಗ್ತಾರೆ. ಹಾಗೆ ಇಂಥ ರಾಜಕೀಯ ದೊಂಬರಾಟ ನಡೀತಾ ಇರುವಂಥ ಸಂದರ್ಭದಲ್ಲಿ ಅಖಂಡ ಸಂಸ್ಕೃತಿಯ ಬಗ್ಗೆ ತಿಳ್ಕೊಳ್ಳೋದು ಅತ್ಯವಶ್ಯಕ. ವಿದ್ಯಾರ್ಥಿಗಳ ಇವತ್ತಿನದಲ್ಲ, ಸಾವಿರಾರು ವರ್ಷಗಳ ಹಿಂದೆಯೇ ಇರುವಂತಹ ಸಂಸ್ಕೃತಿಯನ್ನು ಹೊಂದಿರುವಂತಹ ಈ ಸರಸ್ವತಿಯ ಸಚಿವ ಮಂಡಲದ ಬಗ್ಗೆ ಪರಿಚಯ ಮಾಡ್ಕೋಬೇಕು. ಹಾಗೆ ರಾಜಕೀಯ ಆ ದಿನದಿಂದ ಅವತ್ತು, ಆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಪ್ರಜೆಗಳನ್ನು ರಾಜರುಗಳು ಆಳ್ತಾ ಇದ್ರು, ಸಂಸ್ಕೃತಿಯನ್ನು ರಕ್ಷಿಸ್ತಾ ಇದ್ರು. ಆತ್ಮಸಂಸ್ಕೃತಿ ಅಂದರೆ ಯಥಾ ಪ್ರಜೆ ತಥಾ ರಾಜ. ಪ್ರಜೆಗಳು ಕೇಳಿದ್ದನ್ನು ರಾಜ ಕೊಡ್ತಾ ಇದ್ದ, ಅದು ಆತ್ಮಸಂಸ್ಕೃತಿ. ಪ್ರತಿಯೊಬ್ಬರ ಹೃದಯದಲ್ಲಿಯೂ ಕೂಡ, ಕನ್ನಡಿಗರ ಹೃದಯದಲ್ಲಿಯೂ ಕೂಡ ಒಬ್ಬೊಬ್ಬ ಕನ್ನಡಿಗನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ರಾಜಕಾರಣ ಅವತ್ತಿನ ಒಂದು ಚಕ್ರವರ್ತಿಯ ಒಂದು ಉದ್ದೇಶವಾಗಿತ್ತು. ಅಂದಿನ ಮಹಾರಾಜರುಗಳು, ರಾಜಕಾರಣಗಳೆಲ್ಲರೂ ಕೂಡ ಕನ್ನಡ ಸಂಸ್ಕೃತಿಯನ್ನು ಗೌರವಿಸುವಂತಹ, ನಿಸ್ವಾರ್ಥ ಸೇವೆಯಿಂದ ನಾಡು, ನುಡಿ, ನೆಲ, ಜಲ, ಭಾಷೆಯನ್ನು ಕಟ್ಟುವಂತಹ ಒಂದು ಪುಣ್ಯವಂತ ಕಾಲವಾಗಿತ್ತು. ಆದರೆ ಇಂತಹ ಸಂದರ್ಭದಲ್ಲಿ 12ನೇ ಶತಮಾನದ ಶರಣರ ಹೃದಯಗಳಲ್ಲಿ ಬೆಳಕಾಗಿರುವಂಥದ್ದು ಹಾಗೂ ಪರಮಾತ್ಮನ ಒಂದು ಚರಣ ಜ್ಯೋತಿಯಾಗಿ ಎದ್ದು ಶರಣರ ಬದುಕಿನಲ್ಲಿ ಅದು ಬೆಳಕಾಗಿ ಆ ಬತ್ತಿ ಉರಿದು ಇಡೀ ಕರ್ನಾಟಕದ ಜನತೆಯ ಪ್ರಜೆಗಳ ಹೃದಯಗಳನ್ನು ಬೆಳಗುವುದರ ಮೂಲಕ, ಭಾರತದ ಸಂಸ್ಕೃತಿಯನ್ನು ಬೆಳಗುವುದರ ಮೂಲಕ ಇಡೀ ಜಗತ್ತಿಗೆ ಮೇರು. ಕನ್ನಡಿಗರು ಅಂತಂದರೆ ಇಡೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ, ಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ಜಗತ್ತಿನ ಮೇರು ಸಂಸ್ಕೃತಿಯಾಗಿ ಮೆರೆಯಬೇಕು ನಮ್ಮ ಈ ಕನ್ನಡ ಸಂಸ್ಕೃತಿ, ಕನ್ನಡ ಜನ, ಕನ್ನಡದ ಒಂದು ಸಾಮಾಜಿಕ ಸ್ಥಿತಿಗತಿಗಳು ಅನ್ನುವಂಥದ್ದನ್ನು ಪರಿಚಯ ಮಾಡುವಂತಹ ಒಂದು ಉದ್ದೇಶದಿಂದ ಕರ್ನಾಟಕ ಅಂದರೆ ಬರೀ ಮಣ್ಣು ಮಾತ್ರ ಅಲ್ಲ, ಕರ್ನಾಟಕ ಅಂತಂದರೆ ಕೇವಲ ನಕಾಶೆ ಮಾತ್ರ ಅಲ್ಲ, ಕನ್ನಡಿಗರು ಅಂತಂದರೆ ಅವರು ಕೇವಲ ಜನ ಅಲ್ಲ, ಅದು ಒಂದು ಶಕ್ತಿ, ಒಂದು ಸಂಸ್ಕೃತಿ, ಒಂದು ಸೊಸೈಟಿ, ಒಂದು ಮಂತ್ರ, ಒಂದು ಶಕ್ತಿ ಅನ್ನುವಂತಹ ಅಸ್ತಿತ್ವವನ್ನು ನಾವು ತಿಳ್ಕೋಬೇಕಾಗ್ತದೆ ಅನ್ನುವಂಥದ್ದು ಈ ನಾಡು, ನುಡಿ, ಸಂಸ್ಕೃತಿಯ ಬಗ್ಗೆ ನಾವು ತಿಳ್ಕೋಬೇಕಾಗ್ತದೆ. ಹಾಗೆಯೇ ಕೊನೆಯದು, ಕರ್ನಾಟಕ ಎಂಬುದು ಬರೀ ಮಣ್ಣಿಗೆ ಮಾತ್ರ ಸೀಮಿತನಾ? ಕವಿ ಹೇಗೆ ಹೇಳಿದ್ದಾರೆ ನೋಡಿ. ಕರ್ನಾಟಕ ಎಂಬುದು ಬರೀ ಮಣ್ಣಿಗೆ ಹೆಸರಲ್ಲ. ಮಣ್ಣು ಅಂತಂದರೆ ಕರ್ನಾಟಕದ ನಕ್ಷೆ ಮಾತ್ರ ಸೀಮಿತ ಅಲ್ಲ. ಅದು ಕರ್ನಾಟಕ ಎಂಬುದಂಥದ್ದು ಮಣ್ಣಿಗೆ ಮಾತ್ರ ಸೀಮಿತವಾಗದೆ ಅದೊಂದು ಮಂತ್ರ, ಅದೊಂದು ಶಕ್ತಿ, ಅದೊಂದು ದೈವ. ಆ ತಾಯಿ ನಮ್ಮನ್ನು ರಕ್ಷಿಸಿದಾಳೆ, ನಾವು ಕೂಡ ಆ ತಾಯಿಯನ್ನು ರಕ್ಷಿಸ್ತಾ ಹೋಗಬೇಕು. ಅವಳು ಗೊತ್ತು, ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವಂಥದ್ದು ಗೊತ್ತು. ಅವಳು ಸಿಡಿಲಿನ ಒಂದು ಕಿಡಿಯೂ ಆಗಬಲ್ಲಳು. ಋಷಿಮುನಿಗಳ ಒಂದು ಶಕ್ತಿಗಳಿಗೆ ವಿರೋಧಿಗಳೇನಾರಾದರೆ ಸ್ಫೋಟಕವಾಗಿ ಅವರನ್ನು ಕೂಡ ಸಿಡಿಸಿ ಅವಳು
ಚಾಮುಂಡೇಶ್ವರಿಯ ರೂಪದಲ್ಲಿ, ಚಾಮುಂಡಿಯ ರೂಪದಲ್ಲಿ ನಮ್ಮ ಕನ್ನಡಾಂಬೆ ಆ ಭುವನೇಶ್ವರಿ ತಾಯಿ ರಕ್ಷಿಸ್ತಾಳೆ ಅನ್ನುವಂಥದ್ದು ಈ ಕನ್ನಡಿಗರ ಒಂದು ಸ್ಥೈರ್ಯ, ಕನ್ನಡಿಗರ ಧೈರ್ಯ, ಕನ್ನಡಿಗರ ಸಂಸ್ಕೃತಿ, ಕನ್ನಡಿಗರ ಆಚಾರ, ಕನ್ನಡಿಗರ ವಿಚಾರ ಇವೆಲ್ಲವನ್ನು ಕೂಡ ಕವಿ ಅದ್ಭುತವಾಗಿ ಇಲ್ಲಿ ಗುಣಗಾನ ಮಾಡಿದ್ದಾನೆ. ವಿದ್ಯಾರ್ಥಿಗಳ ಇಲ್ಲಿಗೆ ನಮ್ಮ 4 ಅಂಕದ ಪ್ರಶ್ನೆಗಳು ಮುಗೀತು. ಮುಂದಿನದನ್ನು ನಾನು ಬೇರೆ ಪದ್ಯ ಭಾಗ ಅಥವಾ ಪಾಠ ಭಾಗವನ್ನು ಮುಂದಿನ ತರಗತಿಯಲ್ಲಿ ಕಳಿಸ್ಕೊಡ್ತೀನಿ.